ಸರ್ ಆಮೇಲೆ ಇನ್ನೊಂದು ಈ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದ ಆಗಿದೆ ಅಂತ ಮಾತಾಡಿದ್ಮೇಲೆ ಕಾಂಗ್ರೆಸ್ ನಲ್ಲಿ ಎಲ್ಲಾ ಒಂದು ಬಣ ರಾಜಕೀಯ ಚಟಾಪಟಿ ಇದೆಲ್ಲ ಉಲ್ಬಣ ಆಗ್ತಿದೆ. ನಿಜಕ್ಕೂ ಆ ತರದ್ದು ಏನಾದ್ರು ಆಗಿದೆಯಾ ಸರ್? ನೋಡಿ, ಮನುಷ್ಯನಿಗೆ ಯಾವಾಗ್ಲೂ ಕೂಡ ಅಧಿಕಾರದ್ದಾಗ್ಲಿ ಮತ್ತೊಂದಾಗ್ಲಿ ಆಸೆ ಅಂತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು, ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ. ನಾನು ಈಗ ಹಿಂದಿನ ಚುನಾವಣೆ ಮಾಡಿದ್ದು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿದಂಥದ್ದು. ಈ ಚುನಾವಣೆಯಲ್ಲಿ ನಮಗೆ 138 ಜನ ಅವತ್ತು ಆಶೀರ್ವಾದ ಮಾಡಿದ್ರು. ಹೈಕಮಾಂಡ್ ಅವರು ಒಬ್ಬ ಮುಖ್ಯಮಂತ್ರಿ ನಾಯಕ, ಒಬ್ಬ ನಮ್ಮ ಲೀಡರ್ ಆಫ್ ದಿ CLP ಅಂತ ಮಾಡಿದ್ರೆ, ಮತ್ತೆ ಮುಂದೆ ಬದಲಾವಣೆ ಮಾಡೋದಿರ್ಲಿ ಮತ್ತೊಂದಿರ್ಲಿ, ಅವರಿಗೆ ಹೈಕಮಾಂಡ್ ಅವರಿಗೆ ಅದ್ರ ಬಗ್ಗೆ ಅಧಿಕಾರನೂ ಇದೆ. ಅವ್ರು ಮಾಡಿದಂತ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ತೇವೆ. ಮುಂದಿನ ಚುನಾವಣೆನೂ ಕೂಡ ಬೇಕಾದ್ರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರ 5 ವರ್ಷನೂ ಮುಖ್ಯಮಂತ್ರಿ ಇರ್ಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? ರೇಟ್ ಕಾರ್ಡ್ ಸರ್ಕಾರ ಫಿಕ್ಸ್ ಆಗಿದೆ 60% ಅಂತ ಆರೋಪ ಮಾಡ್ತಾರೆ ಸರ್. ಅದಕ್ಕೆ ಕುಮಾರಸ್ವಾಮಿ ಅವ್ರದ್ದು ಎಷ್ಟು % ಕೇಳ್ಕೊಂಡು ಹೇಳಿ, ಆಮೇಲೆ ಇದೆಷ್ಟು % ಅಂತ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳೋಣ. ಕುಮಾರಸ್ವಾಮಿ ಸತ್ಯ ನಾನು ಆಗನೇ ಹೇಳಿದ್ದೀನಿ, ಸುಮಾರು 90% ಆಲ್ ಪೊಲಿಟಿಕಲ್ ಲೀಡರ್ಸ್ ಇನ್ ದಿಸ್ ಕಂಟ್ರಿ ಆರ್ ಕರಪ್ಟ್. 90% ಯಾರೇನು ಹೊರ್ತಿಲ್ಲ. ಈಗ ನಾವೆಲ್ಲ ಚುನಾವಣೆ ಮಾಡ್ಕೊಂಡ್ ಬರ್ತೀವಲ್ಲ, ಅಷ್ಟೇ ದುಡ್ಡು ಖರ್ಚು ಮಾಡಿರ್ತೀವ. ಎಷ್ಟು ಖರ್ಚು ಮಾಡಿ ಎಲ್ಲಿಂದ ಬರ್ತದೆ ದುಡ್ಡು? ನಮ್ಮ ಆಸ್ತಿ ಮಾರ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡ್ ಬರ್ತೀವ? ಯಾವನ ಕೊಡೋಂತ ವಿಸ್ಕೊಂತಾನೆ ಮಾಡೋನು, ಕೊಡೋನ್ ಸುಮ್ನೆ ಕೊಟ್ಬಿಡ್ತಾನ? ಸುಮ್ನೆ ಇವೆಲ್ಲ ನಾವು ಮಾಧ್ಯಮದಲ್ಲಿ ಹೇಳ್ಬಿಟ್ರೆ ಇದನ್ನ ದೊಡ್ಡದಾಗ ಹೊಡಿತೀರಿ, ಏನಪ್ಪ ರಾಜಣ್ಣ ಹಿಂಗ್ ಮಾತಾಡ್ತಾನೆ ಅಂತ ನಮ್ಮ ನಂತರ ಸತ್ಯನೇ ಹೇಳ್ಬಾರ್ದು. ಆ ತರ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರಾ ನೀವೆಲ್ಲ. ನಡೀರಿ ಹೋಗೋಣ. ಯಾವ್ದು 2.5 ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ. ನಾನು ಅವ್ರಿಗೆ ಸಲಹೆ ಏನಪ್ಪಾ ಅಂದ್ರೆ, 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೆಟರ್ ಲಕ್ ನಾ ಟುಡೇ ಓನ್ಲಿ ಲಕ್ ಇಮ್ ಹ್ಯಾಪಿ. ನಾನು ಎಲೆಕ್ಷನ್ಗೂ ನಿಲ್ಲಲ್ಲ, ಗೊತ್ತಾಯ್ತಾ? ನಾನು ಇನ್ ಯಾರ ಕ್ಯಾಬಿನೆಟ್ಗೂ ಮಂತ್ರಿ ಆಗ್ಬೇಕು ಅಂತ ಅಪೇಕ್ಷೆನೂ ಪಡಲ್ಲ.